ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ ಟಿಪ್ಸ್ನ ಹೇಳ್ತಿದ್ದೀನಿ. ನಾವು ಎಷ್ಟೇ ದುಡಿದ್ರೂ ದುಡ್ಡು ಸಾಕಾಗ್ತಿಲ್ಲ, ತಿಂಗಳು ಹೆಂಡಲ್ಲಿ ನಮಗೆ ದುಡ್ಡು ಕಮ್ಮಿ ಆಗ್ತಿದೆ, ಸಾಲ ತೀರ್ಸೋದಕ್ಕೆ ಮತ್ತೆ ಮತ್ತೆ ಸಾಲ ಮಾಡಿ ಸಾಲನ ತೀರಿಸ್ತೀವಿ. ನಮ್ಮ ಮನೇಲಿ ಏಳಿಗೆ ಆಗಬೇಕು ಅಂದರೆ, ನಮ್ಮ ಕೆಲಸದಲ್ಲಿ ಏಳಿಗೆ ಆಗಬೇಕು ಅಂದರೆ, ನಮ್ಮ ಮನೇಲಿ ಪ್ರಮೋಷನ್ ಆಗಬೇಕು ಕೆಲಸದಲ್ಲಿ ಅಂತ ಇದ್ದರೆ, ಇದೊಂದು ಸ್ಮಾಲ್ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಜೀವನದಲ್ಲಿ ಶ್ರೇಯಸ್ ಸಿಗುತ್ತೆ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಶಾರ್ಟೇಜ್ ಆಗುತ್ತೆ, ತಿಂಗಳಾಯ್ತು ಅಂದರೆ ದುಡ್ಡಿಲ್ಲ ಅನ್ಸುತ್ತೆ, ಮತ್ತು ಸಾಲಗಳು ಮಾಡಿದ್ರೆ ಆ ಸಾಲನ ತೀರ್ಸೋದಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಆ ಥರ ಇರಬೇಕಿದ್ರೆ ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಸುಧಾರಣೆ ಕಾಣಿಸುತ್ತೆ. ಇದರಿಂದ ಯಾವುದೇ ಖರ್ಚುಗಳಿಲ್ಲ. ಮನೇಲಿ ದೇವ್ರ ಮನೇಲಿ ಏನು ಪದಾರ್ಥಗಳಿಟ್ಟಿರ್ತೀವಿ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಮಾಡ್ಕೊಳ್ಳುವಂಥದ್ದು. ಮೊದಲು ನಾವು ನಮ್ಮ ಮನೆಯಲ್ಲಿ ಏಳಿಗೆ ಆಗಬೇಕು ಅಂದರೆ ಫಸ್ಟು ನಾವು ತಾಯಿ ಅನ್ನಪೂರ್ಣೇಶ್ವರಿ ದೇವಿನ ಪೂಜಿಸಬೇಕು. ನಾನಿಲ್ಲಿ ಯಾವಾಗಲೂ ಪ್ರತಿ ಶುಕ್ರವಾರ ಅನ್ನಪೂರ್ಣೇಶ್ವರಿಗೆ ದೀಪ ಹಚ್ಚಾದ್ಮೇಲೆ ಅಡುಗೆ ಮನೆಯಲ್ಲಿ ಒಂದು ಸ್ಮಾಲ್ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಎಷ್ಟು ನೀಗುತ್ತೆ. ನಾನಿವಾಗ ಏನು ನಿಮಗೆ ಟಿಪ್ಸ್ ಹೇಳ್ತಿದ್ದೀನಿ, ಇದನ್ನು ಸಾಯಂಕಾಲ ಮಾಡಬೇಕು. ಶುಕ್ರವಾರ ನಾವು ಮನೇಲಿ ದೀಪನ ಹಚ್ಚಾದ್ಮೇಲೆ ನಾವು ಈ ಕೆಲಸನ ಮಾಡಬೇಕು. ನಮ್ಮ ಸಂಪಾದನೆಯಲ್ಲಿ ಏಳಿಗೆ ಆಗಬೇಕು ಅಂದರೆ ಮೊದಲು ನಾವು ನಮ್ಮ ಅಡುಗೆ ಮನೆನ ನೀಟಾಗಿ ಇಟ್ಕೋಬೇಕು. ಮತ್ತು ಅಲ್ಲಿ ಯಾವುದೇ ರೀತಿಯಾದ ಕೊಳೆತಿರುವಂಥ ತರಕಾರಿಗಳಾಗಲಿ ಇಲ್ಲ ಮುಸ್ರೆ ಪಾತ್ರೆಗಳಾಗಲಿ ತುಂಬ ಒಣಗಿರಬಾರ್ದು. ನಾವು ಯಾವತ್ತೂ ತುಂಬ ನೀಟಾಗಿ ಅಡುಗೆ ಮನೆನ ಇಟ್ಕೊಂಡಿರ್ತೀವಿ, ಅಷ್ಟು ನಮಗೆ ತುಂಬ ಒಳ್ಳೆಯದಾಗುತ್ತೆ. ಅನ್ನಪೂರ್ಣೇಶ್ವರಿ ದೇವಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ, ನಮ್ಮ ದರಿದ್ರಗಳನ್ನು ಕಮ್ಮಿ ಮಾಡ್ತಾಳೆ. ನಾವು ಅಡುಗೆ ಮನೆಗೆ ಹೋಗಿ ಬರೆಯೋದಕ್ಕಿಂತ ಚಿಹ್ನೆನ ಮುಂಚೆ ನಾವು ದೇವ್ರ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡ್ಕೋಬೇಕು. ನಮಗೆ ಒಳ್ಳೇದು ಮಾಡಮ್ಮ, ನಮ್ಮ ಮನೆಯ ದರಿದ್ರಗಳೆಲ್ಲ ಕಮ್ಮಿ ಮಾಡಿಸು, ಮತ್ತು ನಮ್ಮ ಕೆಲಸದಲ್ಲಿ ಏಳಿಗೆ ಆಗಲಿ, ಸಾಲ ತೀರ್ಸೋದಕ್ಕೆ ಮತ್ತೆ ಸಾಲ ಮಾಡೋ ಅವಶ್ಯಕತೆ ನಮಗೆ ಬರಬಾರ್ದು, ನಾವು ದುಡಿದು ಸಾಲ ತೀರಿಸುವಂಥ ಶಕ್ತಿ ನಮಗೆ ಕೊಡು ತಾಯಿ ಅಂತ ಬೇಡ್ಕೊಂಡು ದೀಪನ ಹಚ್ಚಬೇಕು. ನಾವು ಫಸ್ಟು ಸಾಯಂಕಾಲ, ಶುಕ್ರವಾರ ಸಾಯಂಕಾಲ ದೀಪನ ಹಚ್ಚಿ ತಾಯಿ ಅನ್ನಪೂರ್ಣೇಶ್ವರಿ ಹತ್ರ ಬೇಡ್ಕೊಂಡು ಆದಮೇಲೆ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ದೇವ್ರಿಗೆ ಕೈ ಮುಕ್ಕೊಂಡೆಲ್ಲ ಆದಮೇಲೆ ಒಂದು ತಟ್ಟೆ ತಗೊಳ್ಳಿ. ಒಂದು ತಟ್ಟೆ ತಗೊಂಡು ಒಂದು ಕಡೆ ಸ್ವಲ್ಪ ಅರಿಶಿನ, ಒಂದು ಕಡೆ ಸ್ವಲ್ಪ ಕುಂಕುಮ, ಎರಡೂ ಕೂಡ ಹಾಕ್ಕೋಬೇಕು. ಎರಡೂ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಫಸ್ಟು ನೋಡಿ ಎರಡು ತೊಟ್ಟು ಎರಡಕ್ಕೂ ಅಷ್ಟೇ ತುಪ್ಪ ಹಾಕೋಬೇಕು. ಈ ತುಪ್ಪ ದೇವ್ರ ಮನೆಗೆ ಯೂಸ್ ಮಾಡುವಂಥದ್ದು, ನಾವು ಊಟಕ್ಕೆ ಯೂಸ್ ಮಾಡೋ ತುಪ್ಪ ಹಾಕಬಾರ್ದು. ಸಪ್ಪೆ ತುಪ್ಪ ಕಾಯಿಸ್ಕೊಂಡಿರ್ತೀವಲ್ವ, ಆ ಸಪ್ಪೆ ತುಪ್ಪನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಈಗ ನಾನಿಲ್ಲಿ ಜವಾದಿ ಪೌಡರ್ನ ತೊಗೊಂಡಿದ್ದೀನಿ. ಈ ಜವಾದಿ ಪೌಡರು ನೋಡಿ ಒಂದು ಚಿಟಿಕೆ, ಕುಂಕುಮಕ್ಕೊಂದು ಚಿಟಿಕೆ ಮತ್ತು ಅರಿಶಿನಕ್ಕೊಂದು ಚಿಟಿಕೆ ಹಾಕ್ಕೋಬೇಕು. ಎರಡಕ್ಕೂ ಕೂಡ ಒಂದೊಂದು ಚಿಟಿಕೆ ಹಾಕ್ಕೊಂಡಾದ್ಮೇಲೆ ಇವಾಗ ಹಸಿ ಹಾಲು, ಈ ಹಾಲು ಯಾವುದೇ ಕಾರಣಕ್ಕೂ ಕೈಸಿರಬಾರ್ದು. ಹಸಿ ಹಾಲನ್ನ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಅರಿಶಿನ, ಕುಂಕುಮ ಸಪ್ರೇಟು, ಹಸಿ ಹಾಲು, ತುಪ್ಪ, ಜವಾದಿ ಪೌಡರ್ ಮೂರನ್ನು ಹಾಕ್ಕೊಂಡು ನೀಟಾಗಿ, ಕುಂಕುಮ ಬೇರೆ ಮತ್ತು ಅರಿಶಿನ ಬೇರೆ ಎರಡೂ ಕೂಡ ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇದೇ ಬೆರಳಿಂದ ಮತ್ತೆ ನಾವು ಅರಿಶಿನ ಕಲಿಸ್ಬಾರ್ದು. ಕೈನ ತೊಳ್ಕೊಂಡು ಮತ್ತೆ ನಾವು ಹಸಿ ಹಾಲಾಕಿ ಅರಿಶಿನ ಕಲಿಸ್ಕೋಬೇಕು. ಎರಡನ್ನೂ ಈ ಥರ ಕಲಿಸ್ಕೊಂಡಾದ್ಮೇಲೆ ಇದನ್ನು ನಾವು ತಗೊಂಡು ಅಡುಗೆ ಮನೆಗೆ ಹೋಗಬೇಕು. ಅಡುಗೆ ಮನೆಗೆ ಬಂದಮೇಲೆ ನಾವು ಅಡುಗೆ ಮಾಡ್ತೀವಲ್ವ, ಸ್ಟವ್ ಮುಂದೆ ನಿಂತ್ಕೊಂಡು ನಾವು ಅಡುಗೆ ಮಾಡಿದಾಗ ನಮ್ಮ ಆಪೋಸಿಟ್ಟು ಟೈಲ್ಸ್ ಇರುತ್ತೆ, ಇಲ್ಲ ಅಂದರೆ ಗೋಡೆ ಇರುತ್ತೆ, ಯಾವುದಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಾವು ಅಡುಗೆ ಮಾಡೋಕ್ಕೆ ನಿಂತಾಗ ನಮ್ಮ ಆಪೋಸಿಟ್ ಏನಿದೆ ಅಲ್ಲಿಗೆ ನಾವು ಮೊದಲು ಈ ಚಿಹ್ನೆನ ಬರ್ಕೋಬೇಕು. ನೋಡಿ, ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿ ಬರಿಬೇಕು. ತುಂಬ ಡಾರ್ಕಾಗೆ ನೀಟಾಗೆ ಕೆಂಪು ಕುಂಕುಮದಲ್ಲಿ ಬರ್ಕೋಬೇಕು. ಒಂದು ಸೈಡ್ ಬರ್ಕೊಂಡಾದ್ಮೇಲೆ ಮತ್ತೆ ಈ ರೀತಿ ಮತ್ತೆ ಬರ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಸ್ವಸ್ತಿಕ್ ಚಿಹ್ನೆ ನಾವು ಯಾವುದೇ ಕಾರಣಕ್ಕೂ ಈ ಥರ ಬರೀತಾರಲ್ವಾ, ಈ ಥರ ಬರೀತಾರೆ, ಈ ಥರ ಎಲ್ಲ ಬರಿಬಾರ್ದು. ನೋಡಿ, ಈ ಚಿಹ್ನೆನ ಈ ಥರನೂ ಕೂಡ ಬರೀತಾರೆ.
ಈ ಥರ ಮಧ್ಯದಲ್ಲಿ ಹಿಂಗೆ ಎಳ್ಕೊಂಡು ಬರ್ತೀವಲ್ಲ, ಈ ಥರ ಬರಿಬಾರ್ದು. ನಾವು ಈ ಚಿಹ್ನೆನ ಇದೇ ರೀತಿ ಬರಿಬೇಕು. ನಾನು ತೋರಿಸ್ಕೊಟ್ನಲ್ಲ ಅದೇ ರೀತಿ ಬರಿಬೇಕು. ಇದನ್ನ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗೆ ಈ ಥರನೇ ಬರಿಬೇಕು. ಬರ್ದಾದ್ಮೇಲೆ ಮತ್ತೆ ಕೈ ಚಿಹ್ನೆನ ಕುಂಕುಮದಲ್ಲಿ ಬರ್ಕೊಂಡು ಆದಮೇಲೆ ನೆಕ್ಸ್ಟು ಅರ್ಶಿನ ತಗೋಬೇಕು. ನೀಟಾಗಿ ಅರ್ಶಿನ ತಗೊಂಡು ನೋಡಿ, ಇಲ್ಲಿಗೆ ಒಂದು ಡಾಟು, ಮತ್ತು ಇಲ್ಲಿಗೆ ಒಂದು ಡಾಟು, ಮತ್ತು ಇಲ್ಲಿಗೆ ಮತ್ತು ಇಲ್ಲಿಗೆ 4 ಕಡೆನೂ ನಾವು ಅರ್ಶಿನ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡು ಆದಮೇಲೆ ಮತ್ತೆ ಅರ್ಶಿನ ತಗೊಳ್ಳಿ. ಅರ್ಶಿನ ತಗೊಂಡು ನೋಡಿ 1 2 ಮತ್ತು 1 2 ನೀಟಾಗೆ ಈ ಥರ ಎಲ್ಲ ಕಡೆನೂ 2 ಲೈನ್ನ ಈ ಥರ ಹೇಳ್ಕೋಬೇಕು. ನೀಟಾಗಿ ಈ ಥರ ಬರ್ಕೋಬೇಕು. ಬರ್ಕೊಂಡು ಆದಮೇಲೆ ದೇವ್ರಿಗೆ ದೀಪ ಹಚ್ಚಿ ಧೂಪ ಎಲ್ಲ ಹಾಕಿ ದೇವ್ರ ಹತ್ರ ಬೇಡ್ಕೊಂಡು ಆದಮೇಲೆ ಇದನ್ನು ಹಾಗೆ ಬಿಟ್ಬಿಡ್ಬೇಕು. ಇದನ್ನು ಮತ್ತೆ ನಾವು ಗುರುವಾರ ಅಡುಗೆ ಮನೆ ಕ್ಲೀನ್ ಮಾಡಬೇಕಿದ್ರೆ ನೀಟಾಗಿ ಇದೆಲ್ಲನೂ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಕ್ಲೀನ್ ಆದಮೇಲೆ ಮತ್ತೆ ಶುಕ್ರವಾರ ಮುಸ್ಸಂಜೆ ದೀಪ ಹಚ್ತೀವಲ್ವಾ, ದೀಪ ಹಚ್ಚಿದಾಗ ಮತ್ತೆ ನಾವು ಇದೇ ರೀತಿ ಬರ್ಕೋಬೇಕು. ನಾವು ಪ್ರತಿ ವಾರನೂ ಇದೇ ರೀತಿ ಬರ್ಕೊತಾ ಬಂದರೆ ಅಡುಗೆ ಮನೆಯಲ್ಲಿ ನಮಗೆ ತುಂಬ ಜೀವನದಲ್ಲಿ ಸುಧಾರಣೆಗಳು ಕಾಣಿಸುತ್ತೆ. ಇದರಿಂದ ನಾವೇನು ತುಂಬ ಏನು ಕಳ್ಕೊಳ್ಳೋದಿಲ್ಲ. ನಂಬಿಕೆ ಇಟ್ಟು ಮಾಡಿ ನಿಜವಾಗ್ಲೂ ಫಲ ಸಿಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ನಂಬಿ ಮಾಡಿ ನಿಜವಾಗ್ಲೂ ಫಲ ಸಿಗುತ್ತೆ. ನಮ್ಮ ಮನೆ ಕಷ್ಟಗಳೆಲ್ಲ ನೀಗುತ್ತೆ. ನಮ್ಮ ಕೆಲಸದಲ್ಲಿ ಶ್ರೇಯಸ್ಸು ಸಿಗುತ್ತೆ. ಇದನ್ನು ಮಾಡಿ ನನ್ನ ಬದುಕಲ್ಲಿ ತುಂಬ ಸುಧಾರಣೆ ಕಂಡಿರೋದ್ರಿಂದ ನಿಮಗೂ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.